ದಾವಣಗೆರೆಯಲ್ಲಿ ಕೈಕೊಟ್ಟ ಮುಸ್ಲಿಂ ಮತಗಳು ಬರೋಬ್ಬರಿ 20,000ಕ್ಕೂ ಅಧಿಕ ಮತ ಪಡೆದ ಎಸ್ಡಿಪಿಐ. ಸಿದ್ದು ಆಪ್ತನಿಗೆ ಕಾಂಗ್ರೆಸ್ ಪಕ್ಷ ಗೇಟ್ ಪಾಸ್ ಕೊಡುತ್ತಾ? ಜಮೀರ್ ಔಟ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಕೊನೆಗೂ ಬೈ ಎಲೆಕ್ಷನ್ ರಿಸಲ್ಟ್ ಬಂದಾಯಿತು. ಅಂದ್ರೆ ನಾನು ಕರ್ನಾಟಕದ ಬೈ ಎಲೆಕ್ಷನ್ ಮಾತ್ರ ಹೇಳ್ತಾ ಇರೋದು. ಕರ್ನಾಟಕದ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು. ಅದರಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ. ದಾವಣಗೆರೆಯಲ್ಲಿ ಕೈ ಪಕ್ಷದಿಂದ ಸಮರ್ಥ್ ಶಾಮನೂರ್ ಶಿವಶಂಕರಪ್ಪ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಅದೇ ರೀತಿ ಬಿಜೆಪಿಯಿಂದ ದಾಸ ಕರಿಯಪ್ಪ ಅವರು ಕೂಡ ಸ್ಪರ್ಧೆ ಮಾಡಿದ್ರು. ಇನ್ನು ಬಾಗಲಕೋಟೆಯಲ್ಲಿ ಮೇಟಿ ಅವರ ಮಗ ಉಮೇಶ್ ಉಳ್ಳಪ್ಪ ಸ್ಪರ್ಧೆಯನ್ನ ಮಾಡಿದ್ರೆ ಬಿಜೆಪಿಯಿಂದ ಚರಂತಿ ಮಠ ಸ್ಪರ್ಧೆಯನ್ನ ಮಾಡಿದ್ರು. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳನ್ನ ಎರಡೂ ಕ್ಷೇತ್ರಗಳನ್ನ ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು. ಅದು ಎಷ್ಟರ ಮಟ್ಟಿಗೆ ಅಂತಂತಂದ್ರೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ವಿಜಯೇಂದ್ರ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತಂತೇಳಿ ಅಷ್ಟರ ಮಟ್ಟಿಗೆ ಪಣವನ್ನ ತೊಟ್ಟಿದ್ರು. ಆದ್ರೆ ಕೊನೆಗೆ ವಿಜಯಮಾಲೆ ದೊರಕಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷ 2 ಕ್ಷೇತ್ರಗಳನ್ನ ಈಗ ತನ್ನದಾಗಿಸಿಕೊಂಡಿರುವಂಥದ್ದು, ದಾವಣಗೆರೆ ಹಾಗೂ ಬಾಗಲಕೋಟೆ. ನಾನು ದಾವಣಗೆರೆ ಕ್ಷೇತ್ರದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ವಿಚಾರಗಳನ್ನ ಹೇಳಲೇಬೇಕು. ದಾವಣಗೆರೆ ಕ್ಷೇತ್ರ ಅದು ಈ ಚುನಾವಣೆಯಲ್ಲಿ, ಈ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇತ್ತು ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಅವರು ಸೋತು ಬಿಡ್ತಾರೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ಆಗಿತ್ತು. ಅವರ ಸೋಲು ಯಾವ ರೀತಿ ಇರುತ್ತೆ ಅಂತಂದ್ರೆ, ಶಾಮನೂರ್ ಶಿವಶಂಕರಪ್ಪ ಅವರ ರಾಜಕೀಯ ಜೀವನವೇ ಮುಗಿದು ಹೋಗ್ಬಿಡುತ್ತೆ ಅನ್ನೋವಷ್ಟು ಮಟ್ಟಿಗೆ ಚರ್ಚೆ ಕೂಡ ಆಗಿತ್ತು. ಅದಕ್ಕೆ ಕಾರಣ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣ. ಅಲ್ಪಸಂಖ್ಯಾತರು ಈ ಬಾರಿ ನಮ್ಮ ಸಮುದಾಯಕ್ಕೆ ನೀವು ಟಿಕೆಟ್ ಅನ್ನ ಕೊಡಬೇಕು ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಭಾರಿ ಒತ್ತಡ ಹಾಕಿದ್ರು. ಆದ್ರೆ ಕಾಂಗ್ರೆಸ್ ಅದ್ಯಾವುದಕ್ಕೂ ಕೂಡ ಸೊಪ್ಪಾಗ್ಲಿಲ್ಲ. ಕಾಂಗ್ರೆಸ್ ತನ್ನ ಪಕ್ಷದ ಪರಿಪಾಠದಂತೆ, ಅಂದ್ರೆ ಈ ಹಿಂದೆ ಯಾವ ರೀತಿಯಾಗಿ ನಡೆದುಕೊಂಡು ಬಂದಿತ್ತೋ ಅದೇ ರೀತಿಯಲ್ಲಿ, ಎಕ್ಸಾಂಪಲ್, ಶಾಮನೂರ್ ಶಿವಶಂಕರಪ್ಪ ಸಾವನ್ನಪ್ಪಿದ್ರೆ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಡುವುದು ಕಡ್ಡಾಯ, ಈ ರೀತಿಯಾಗಿ ಈ ಹಿಂದೆಯಿಂದಲೂ ಕೂಡ ಬಂದಿರುವಂತಹದ್ದು. ಸೊ ಅದನ್ನೇ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದುವರಿಸ್ಕೊಂಡು ಬಂತು. ಶಾಮನೂರ್ ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡ್ತು. ಅದು ಅಲ್ಪಸಂಖ್ಯಾತರಿಗೆ ಒಂದಷ್ಟು ಇರಿಸುಮುರುಸಾಯಿತು, ಒಂದಷ್ಟು ಸಿಟ್ಟಾಯಿತು, ಒಂದಷ್ಟು ಆಕ್ರೋಶವಾಯಿತು. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಸಮರ್ಥ್ ಅವ್ರನ್ನ ಸೋಲಿಸಲೇಬೇಕು ಅಂತೇಳಿ ಅಲ್ಪಸಂಖ್ಯಾತ ನಾಯಕರುಗಳೆಲ್ಲ, ಅಲ್ಲಿ ಸ್ಥಳೀಯ ನಾಯಕರುಗಳೆಲ್ಲ ಕೂಡ ಒಗ್ಗಟ್ಟಾಗ್ಬಿಟ್ರು. ಆ ಲೆವೆಲ್ಗಿತ್ತು ಚುನಾವಣೆ. ಆದ್ರೂ ಕೂಡ ಶಾಮನೂರ್ ಶಿವಶಂಕರಪ್ಪ ಅವರ ಕುಟುಂಬ ಎದುರಲಿಲ್ಲ, ಜಗ್ಲಿಲ್ಲ, ಬಗ್ಲಿಲ್ಲ. ಈ ಹಿಂದೆ ಯಾವ ರೀತಿಯಾಗಿ ತಮ್ಮ ಕುಟುಂಬಕ್ಕೋಸ್ಕರ, ತಮ್ಮ ಕ್ಷೇತ್ರಕ್ಕೋಸ್ಕರ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ಕೊಂಡ್ಬರ್ಬೇಕಾಗಿತ್ತೋ ಅದೇ ರೀತಿಯಲ್ಲಿ, ಅದೇ ಶೈಲಿಯಲ್ಲಿ ಇಡೀ ಕುಟುಂಬ, ಒಂದು ಕಡೆ ಮಲ್ಲಿಕಾರ್ಜುನ ಆಗಿರ್ಬೋದು, ಅವರ ಪತ್ನಿ ಆಗಿರ್ಬೋದು, ಸಮರ್ಥ್ ಆಗಿರ್ಬೋದು, ಜೊತೆಗೆ ಸ್ಥಳೀಯ ನಾಯಕರುಗಳು, ಅಂದ್ರೆ ಅವ್ರ ಪರವಾಗಿ ನಿಲ್ತಿದ್ದಂತಹ ಸ್ಥಳೀಯ ನಾಯಕರು, ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ಚುನಾವಣೆಯನ್ನ ಫೇಸ್ ಮಾಡಿದ್ರು. ಪ್ರತಿ ಮನೆಗೂ ಹೋದ್ರು, ಪ್ರತಿ ಮತದಾರರ ಬಳಿ ಹೋದ್ರು. ಈ ಬಾರಿ ನೀವು ನನ್ನ ಮಗನನ್ನ ಗೆಲ್ಲಿಸ್ಕೊಡ್ಲೇಬೇಕು ಅಂತೇಳಿ ಮಲ್ಲಿಕಾರ್ಜುನ ಅವರು ಕೇಳ್ಕೊಂಡ್ರು. ಅದೇ ರೀತಿ ಮಲ್ಲಿಕಾರ್ಜುನ ಅವರ ಪತ್ನಿ ಕೂಡ ನನ್ನ ಮಗನಿಗೆ ಒಂದು ಬಾರಿ ಆದ್ರೂ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ಅವರು ಕೂಡ ಕೇಳ್ಕೊಂಡ್ರು. ಇನ್ನು ಸಮರ್ಥ್ ಕೂಡ ಚಿಕ್ಕ ವಯಸ್ಸಾದ್ರೂ ಕೂಡ ದೊಡ್ಡವರಿಗೆ ರೆಸ್ಪೆಕ್ಟ್ ಮಾಡಿಕೊಂಡು, ಅವರ ಸಮಕಾಲೀನ ಹುಡುಗರನ್ನ ಒಂದು ಪ್ರೀತಿಯಿಂದ ಕಾಣ್ತಾ, ಸೊ ನನ್ನನ್ನ ಈ ಬಾರಿ ನೀವು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಪ್ರತಿಯೊಬ್ಬರ ಬಳಿನೂ ಕೂಡ ಹೋಗಿ ಕೇಳ್ಕೊಂಡ್ರು. ಸೊ ಆ ಒಂದು ಏನು ಹಂಬಲ್ನೆಸ್ ಇತ್ತಲ್ಲ, ಅದು ಇವತ್ತಿನ ಒಂದು ರಿಸಲ್ಟ್ನ ಪರಿಣಾಮ ಅಂತ ಹೇಳ್ಬೋದು. ಸಮರ್ಥ್ ಅವರು ಈಗ ಗೆಲುವನ್ನ ಸಾಧಿಸಿರುವಂತದ್ದು, ಬಿಜೆಪಿ ಪಕ್ಷದ ಅಭ್ಯರ್ಥಿ ಯಾರು ದಾಸ ಕರಿಯಪ್ಪ ಇದಾರಲ್ಲ, ಅವರ ಮುಂದೆ ನಿಂತ್ಕೊಂಡು ಈಗ ಸಮರ್ಥ್ ಅವರು ಗೆಲುವನ್ನ ಸಾಧಿಸಿರುವಂಥದ್ದು. ಆದ್ರೆ ಈಗ
ಸಮರ್ಥ್ ಗೆಲುವಾಯಿತು. ವಾಟ್ ನೆಕ್ಸ್ಟ್? ಮುಂದೆ ಏನು? ಮುಸ್ಲಿಂ ಮತಗಳು ದಾವಣಗೆರೆಯಲ್ಲಿ ಕೈ ಕೊಟ್ಟಿರುವಂತಹದ್ದು. ಅದು ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ನೀವು ನಂಬಲ್ಲ, ಈ ಹಿಂದೆ SDPI ಪಕ್ಷದ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ವೋಟಿಂಗ್ ಬಂದ್ರೆ 1,000, 2,000 ಇಲ್ಲ 3,000. ಆದರೆ ಈ ಬಾರಿ ಅವರಿಗೆ 20,000ಕ್ಕೂ ಹೆಚ್ಚು ಮತಗಳು SDPIಗೆ ಬಂದಿರುವಂಥದ್ದು. ಅಂದ್ರೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅಂತಂತಂದ್ರೆ, ಸಮರ್ಥ ಅವರನ್ನ ಸೋಲಿಸಲೇಬೇಕು ಅಂತೇಳಿ ಅಲ್ಪಸಂಖ್ಯಾತ ಮುಖಂಡರುಗಳು, ಸ್ಥಳೀಯ ಮುಖಂಡರುಗಳು ಕಂಪ್ಲೀಟ್ ಆಗಿ ಒಟ್ಟಾಗಿದ್ರು. SDPI ಪಕ್ಷಕ್ಕೆ 20,000 ಮತಗಳು ಬಂದಿದೆ ಅಂತಂದ್ರೆ ಅದು ಕಾಂಗ್ರೆಸ್ಗೆ ಬರಬೇಕಾಗಿದ್ದಂತಹ ಮತಗಳು. ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ದಾವಣಗೆರೆ. ಸೊ ಈ ರೀತಿಯಾದಂತಹ ಇರುವಂತಹ ಸಂದರ್ಭದಲ್ಲಿ SDPI ಪಕ್ಷಕ್ಕೆ 20,000 ಮತಗಳು ಈಗ ಬಂದಿರುವಂಥದ್ದು. ಹಾಗಾದ್ರೆ ಇದರ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ಯಾರು ಹೊರಬೇಕು? ಅಲ್ಪಸಂಖ್ಯಾತರ ಮುಖಂಡರು ಅಂತ ಏನು ಈಗ ಕರೆಸಿಕೊಳ್ತಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಇದರ ಒಂದು ಜವಾಬ್ದಾರಿಯನ್ನ ಹೊರಬೇಕಾ? SDPIಗೆ 20,000 ಮತ ಬರ್ಲಿಕ್ಕೆ ಹೇಗೆ ಸಾಧ್ಯ? ಜಮೀರ್ ಅವರು ಅವತ್ತು ಚುನಾವಣೆ ಪ್ರಚಾರಕ್ಕೆ ಹೋಗ್ಲಿಲ್ಲ, ಕೇವಲ ಮಲ್ಲಿಕಾರ್ಜುನ ಅವ್ರ ಮನೆಗೆ ಹೋದ್ರು, ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಅದಾದ್ಮೇಲೆ ಒಂದು ಊಟ ಮಾಡ್ಕೊಂಡು ಅಲ್ಲಿಂದ ಜೂಟ್ ಆದ್ರು. ಅವ್ರು ಅದಕ್ಕೆ ಉತ್ತರ 1,000 ಅಂದ್ರೆ ಎಕ್ಸಾಂಪಲ್ 1,000 ಕೊಡ್ತಾರೆ. ಯಾವ ರೀತಿಯಾಗಿ ಕೊಡ್ತಾರೆ ಅಂತ ನನ್ನ ಕೇರಳಕ್ಕೆ ಹಾಕಿದ್ರು. ಹೈಕಮಾಂಡ್ ಕೊಟ್ಟಂತಹ ಒಂದು ಸಂದೇಶ ಆಗಿರ್ಬೋದು ಅಥವಾ ಹೈಕಮಾಂಡ್ ಕೊಟ್ಟಂತಹ ಒಂದು ಜವಾಬ್ದಾರಿ ಆಗಿರ್ಬೋದು, ಅದನ್ನ ನಾನು ನಿಭಾಯಿಸಿದ್ದೀನಿ. ಸಿದ್ದರಾಮಯ್ಯ ಅವರು ಒಂದ್ಸಲ ದಾವಣಗೆರೆ ಬಂದು ಹೋಗಿ ಅಂತ ಹೇಳಿದ್ರು, ಹಂಗಾಗಿ ನಾನು ದಾವಣಗೆರೆ ಬಂದೆ. ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದ್ರೂ ಕೂಡ ಅವರು ಒಂದೊಂದು ಮಾತು ಹೇಳೋದ್ರಲ್ಲಿ, ಸಮರ್ಥ್ ಗೆದ್ದೇ ಗೆಲ್ತಾರೆ, 10,000 20,000 ಲೀಡಲ್ಲಿ ಗೆದ್ದೇ ಗೆಲ್ತಾರೆ. ಅದೀಗ ನಿಜ ಆಗಿರ್ಬೋದು. ಆದ್ರೆ ಈಗಿರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, SDPI ಕಳೆದ ಹಲವಾರು ಚುನಾವಣೆಗಳಲ್ಲಿ 1,000 2,000 ಓಟ್ಗಳನ್ನ ತೆಗೆದುಕೊಳ್ತಿದ್ದಂತಹ SDPI ಪಕ್ಷ ಇವತ್ತು 20-25,000 ಓಟ್ಗಳು ತಗೊಂಡಿದೆ ಅಂತಂತಂದ್ರೆ ಅದು ಯಾರ ಓಟು? ಅದಕ್ಕೆ ಯಾರು ತಲೆದಂಡ ಆಗ್ಬೇಕು? ಇದು ದಾವಣಗೆರೆಯಲ್ಲಿರುವಂತಹ ಒಂದು ವಾತಾವರಣ. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಒಂದಷ್ಟು ಚರ್ಚೆ ಕೂಡ ಇದೇ ಆಗಿರುವಂತಹದ್ದು. ಒಂದು ವೇಳೆ ಏನಾದ್ರೂ ಕಂಪ್ಲೀಟ್ ಆಗಿ SDPI ಅಲ್ಪಸಂಖ್ಯಾತರ ಮತಗಳು ಸುಮಾರು ಏನೋ ಒಂದು 70-75,000 ಅಲ್ಲಿ ವೋಟಿಂಗ್ ಇರುವಂತಹದ್ದು, ಅಷ್ಟು ಮತಗಳು ಏನಾದ್ರೂ SDPI ಪಾಲಾಗಿದ್ರೆ ಖಂಡಿತವಾಗ್ಲೂ ಸಮರ್ಥ್ ಇವತ್ತು ಸೋಲ್ತಾ ಇದ್ರು. ಆದ್ರೆ ಅಲ್ಲೂ ಕೂಡ ಒಂದಷ್ಟು ಟ್ವಿಸ್ಟ್ ಆಗಿದೆ. ಅಲ್ಲೂ ಕೂಡ ಒಂದಷ್ಟು ಅಲ್ಪಸಂಖ್ಯಾತರು BJPಗೆ ಆಗಲಿ SDPIಗೆ ಆಗಲಿ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಓಟ್ಗಳನ್ನ. ಸೊ ಹಾಗಾಗಿ ಅವರು ಕಾಂಗ್ರೆಸ್ಗೆ ಎಂದಿನಂತೆ ಏನು ಹಾಕೊಂಬರ್ಬೇಕು ಹಾಕೊಂಬಂದಿದ್ದಾರೆ. ಆದರೆ 1,000 2,000 ತೆಗೆದುಕೊಳ್ತಿದ್ದಂತಹ SDPI ಪಕ್ಷ ಇವತ್ತು 20,000 ಮತಗಳನ್ನು ತೆಗೆದುಕೊಂಡಿದೆ ಅಂತಂದ್ರೆ ಅದು ಹೆಂಗೆ ಅನ್ನೋದು ಕೂಡ ಇದಿರುವಂತಹ ಪ್ರಶ್ನೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಆಪ್ತನಿಗೆ ಕಾಂಗ್ರೆಸ್ ಪಕ್ಷ ಗೇಟ್ ಪಾಸ್ ಕೊಡುತ್ತಾ? ಜಮೀರ್ ಅಹಮದ್ ಖಾನ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಕಿತ್ತಾಕ್ತಾರ? ಸಚಿವ ಸಂಪುಟದಿಂದ ಅವ್ರನ್ನ ಕಿತ್ತಾಕ್ತಾರ? ಅವರ ಒಂದು ಏನು ಮಿನಿಸ್ಟ್ರಿ ಪೋಸ್ಟ್ ಅನ್ನ ಕಿತ್ಕೊಂಡ್ಬಿಡ್ತಾರ ಹೈಕಮಾಂಡು? ಸೊ ಇದು ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಚರ್ಚೆ ಕೂಡ ಆಗ್ತಿರುವಂತಹದ್ದು. ಸಮರ್ಥ್ ಗೆಲುವನ್ನ ಸಾಧಿಸಿರ್ಬೋದು, ಬಾಗಲಕೋಟೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವನ್ನ ಸಾಧಿಸಿರ್ಬೋದು, ಓಕೆ, ವೆಲ್ ಅಂಡ್ ಗುಡ್. ಆದ್ರೆ ಅಲ್ಪಸಂಖ್ಯಾತರ ಮತಗಳು ಛಿದ್ರ ಆಗಲಿಕ್ಕೆ ಕಾರಣ ಯಾರು ಅನ್ನೋದು ಕೂಡ ಈಗಿರುವಂತಹ ಪ್ರಶ್ನೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.